ಸೊ ಫ್ರೆಂಡ್ಸ್, ನಾರ್ಮಲಲ್ಲಿ ಫಿಲಮಲ್ಲಿ ಬಸ್ ಹೈಜಾಕ್ ಆಗೋದು ನೋಡಿರ್ತೀರ. ಇಲ್ಲೊಂದು ಚೀನಾ ದೇಶದಲ್ಲಿ ಬಸ್ ಹೈಜಾಕ್ ಆಗಿರೋ ಕಥೆನ ನಾನು ನಿಮಗೆ ಹೇಳ್ತೀನಿ. ಬನ್ನಿ ಫ್ರೆಂಡ್ಸ್, ಕಥೆನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಅವತ್ತು ಡೇಟ್ ಬಂದುಬಿಟ್ಟು 14th November 1995. ಬೀಜಿಂಗ್ ಅನ್ನೋ ಒಂದು ಸ್ಥಳದಿಂದ ಹೊರಟಂತಹ ಬಸ್ಸು ಫ್ರಾಂಕ್ಸ್ಟನ್ ಹಿಲ್ಸಿಗೆ ತಲುಪಬೇಕಾಯಿತು. ಸೊ ಆ ಎರಡು ಡಿಸ್ಟೆನ್ಸ್ಗಳ ಮಧ್ಯೆ ಇರೋದು ಬರೀ 20 ಕಿಲೋಮೀಟ್ರ್ ಮಾತ್ರ. ಸೊ ಈ 20 ಕಿಲೋಮೀಟ್ರ್ ತಲುಪಬೇಕಾಗಿದ್ದಂತಹ ಬಸ್ಸು ಯಾವುದೋ 100 ಕಿಲೋಮೀಟ್ರ್ ಇರುವಂತಹ ಒಂದು ಹೊಂಡದಲ್ಲಿ ಬಿದ್ದಿರೋದು. ಹೇಗೆ ಈ ಬೀಜಿಂಗ್ ಸಿಟಿಯಿಂದ ಫ್ರಾಂಕ್ಸ್ಟನ್ ಹಿಲ್ಸ್ಗೆ ಹೋಗಬೇಕಾಗಿರೋಂತಹ ಇದೇ ಲಾಸ್ಟ್ ಬಸ್ಸು. ಸೊ ತುಂಬ ಕತ್ಲೆ ಕೂಡ ಆಗಿರುತ್ತೆ, ಮಳೆ ಬೇರೆ ಬರ್ತಾ ಇರೋದ್ರಿಂದ ಬಸ್ಸಲ್ಲಿ ಜಾಸ್ತಿ ಜನ ಕೂಡ ಇರೋಲ್ಲ. ಇಬ್ಬರು ಲವ್ವರ್ಸ್ ಇರ್ತಾರೆ, ಹಾಗೆ ಒಬ್ಬ ವಯಸ್ಸಾಗಿರುವಂತಹ ಮುದುಕ, ಹಾಗೆ ಒಬ್ಬ ಹುಡುಗ. ಬಸ್ಸಲ್ಲಿ 4 ಜನ ಪ್ರಯಾಣಿಕರು, ಒಬ್ಬ ಕಂಡಕ್ಟರ್ ಮತ್ತು ಒಬ್ಬ ಡ್ರೈವರ್. ಟೋಟಲಿ 6 ಜನ ಇರ್ತಾರೆ. ಹೀಗೆ ಬಸ್ಸು ಮುಂದೆ ಸಾಗ್ತಾ ಇರುತ್ತೆ. ಮಳೆ ಫುಲ್ಲು ಜೋರಾಗಿ ಬರ್ತಾ ಇರುತ್ತೆ. ಸೊ ಹೀಗೆ ಹೋಗ್ತಾ ಇರಬೇಕಾದ್ರೆ ಆ ಇಬ್ಬರು ಲವ್ವರ್ಸ್ ಏನಿದ್ರು ಅವರು ಬಸ್ಸಿಂದ ಇಳ್ಕೊಂಬಿಡ್ತಾರೆ. ಸೊ ಅವರಿಬ್ಬರನ್ನ ಬಸ್ಸಿಂದ ಇಳಿಸಿ ಬಸ್ಸು ಮುಂದೆ ಸಾಗಬೇಕಾದ್ರೆ ಡ್ರೈವರ್ಗೆ ಯಾರೋ ಇಬ್ಬರು ಕೈ ಹಾಕಿ ಬಸ್ ನಿಲ್ಲಿಸಿ ಅನ್ನೋದೊಂದು ಶಬ್ದ ಕೇಳಿಸುತ್ತೆ. ಆದರೆ ಡ್ರೈವರು ಬಸ್ ನಿಲ್ಲಿಸಲ್ಲ, ಹಾಗೆ ಹೋಗ್ತಾ ಇರ್ತಾರೆ. ಸೊ ಕಂಡಕ್ಟ್ರ್ ಅವಾಗ ಹೇಳ್ತಾರೆ, ಯಾರೋ ಪಾಪ ಲಾಸ್ಟ್ ಬಸ್ ಬರಲ್ಲ ಅಂತ ನಡ್ಕೊಂಡು ಹೋಗ್ತಾ ಇರ್ಬೋದು, ದಯವಿಟ್ಟು ಬಸ್ ನಿಲ್ಲಿಸಿ ಅವ್ರನ್ನೂ ಕೂಡ ಹತ್ತಿಸ್ಕೊಳ್ಳಿ ಅಂತ ಡ್ರೈವರ್ಗೆ ಹೇಳ್ತಾರೆ. ಸೊ ಡ್ರೈವರ್ ಕೂಡ ಬಸ್ ನಿಲ್ಲಿಸ್ತಾರೆ. ಡ್ರೈವರು ಬಸ್ ನಿಲ್ಲಿಸಿದ ಮೇಲೆ ಹತ್ಕೊತಾರೆ. ಸೊ ಅದು ಕೈ ಹಾಕಿದಾಗ ಮಾತ್ರ ಇಬ್ಬರು ಕಾಣಿಸಿದ್ದು, ಆದರೆ ಬಸ್ ಒಳಗೆ ಎಂಟರ್ ಆಗಿದ್ದು ಮಾತ್ರ 3 ಜನ. ಸೊ ಹೀಗೆ ಅವ್ರನ್ನ ಬಸ್ ಹತ್ತಿಸ್ಕೊಂಡು ಮುಂದೆ ಸಾಗಬೇಕಾದ್ರೆ ಸೊ ಹಿಂದೆ ಸೀಟಲ್ಲಿ ಕುಂತಿದ್ದಂತಹ ತಾತ ಒಬ್ಬ ಹುಡುಗನ ಮೇಲೆ ಪರ್ಸ್ ಕದ್ದಿದೆಯಾ ಅಂತ ಒಂದು ಜೋರಾಗಿ ಕೀರಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನನ್ನ ಪರ್ಸನ್ನ ನೀನೇ ಕದ್ದಿರೋದು ಅಂತ ವಾದ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದನ್ನು ಕೇಳಿಸ್ಕೊಂಡಂತಹ ಕಂಡಕ್ಟರು ಮುಂದ್ಗಡೆ ಸೀಟಿಂದ ಎದ್ದು ಬಂದು ಕೇಳ್ತಾನೆ, ಏನಾಗಿದೆ, ಏನು ಪ್ರಾಬ್ಲಮ್ ಆಯ್ತು ನಿಮಗೆ ಅಂತ. ಸೊ ಆವಾಗ ಮುದುಕ ಹೇಳ್ತಾನೆ, ಈ ಹುಡುಗ ನನ್ನ ಪರ್ಸ್ ಕದ್ದುಬಿಟ್ಟಿದ್ದಾನೆ, ಇವನ ಹತ್ರ ನನ್ನ ಪರ್ಸ್ ಇದೆ, ಹೇಗಾದರೂ ಮಾಡಿ ಆ ಪರ್ಸನ್ನು ಕೊಡಿಸಿ ನನಗೆ ಅಂತ ಕೇಳ್ತಾನೆ. ಸೊ ಆ ಹುಡುಗನ ಹತ್ರ ಕಂಡಕ್ಟರ್ ಕೂಡ ಚೆಕ್ ಮಾಡ್ತಾರೆ, ಆ ಹುಡುಗನ ಹತ್ರ ಯಾವುದೇ ಪರ್ಸ್ ಇರೋಲ್ಲ. ಸೊ ಹೀಗೆ ಬಸ್ಸು ಮಳೆಯಲ್ಲೇ ಮುಂದಕ್ಕೆ ಸಾಗ್ತಾ ಇರುತ್ತೆ. ಸೊ ಎಷ್ಟೊತ್ತಾದರೂ ಇವರಿಬ್ಬರು ಜಗಳ ನಿಲ್ಲಿಸೋದಿಲ್ಲ. ಸೊ ಕಂಡಕ್ಟರ್ ಏನು ಮಾಡ್ತಾನೆ ಅಂದರೆ, ನೀವು ಈ ಥರನೇ ಕಿತ್ತಾಡ್ತಿದ್ರೆ ಇಲ್ಲೇ ಮಳೆಯಲ್ಲೇ ನಿಮ್ಮಿಬ್ಬರೂ ಇಳಿಸಿ ಹೋಗ್ಬಿಡ್ತೀನಿ ಆ ಥರ ಹೇಳ್ತಾರೆ. ಸೊ ಇಷ್ಟಾದ್ರೂ ಕೂಡ ಅವರಿಬ್ಬರು ಜಗಳ ಆಡೋದನ್ನ ನಿಲ್ಲಿಸೋದೇ ಇಲ್ಲ. ಸೊ ಹಾಗಾಗಿ ಕಂಡಕ್ಟರ್ ಏನು ಮಾಡ್ತಾರೆ ಅಂದರೆ, ಆ ತಾತನ್ನು ಮತ್ತು ಆ ಹುಡುಗನೂ ಅಲ್ಲೇ ಮಧ್ಯ ದಾರಿಯಲ್ಲಿ ಬಿಟ್ಟು ಹೋಗ್ಬಿಡ್ತಾರೆ. ಸೊ ಹೀಗೆ ಅವ್ರನ್ನ ಬಿಟ್ಟು ಬಸ್ಸು ಮುಂದೆ ಹೋಗುತ್ತೆ. ಆವಾಗ ಹುಡುಗ ಕೇಳ್ತಾನೆ, ಏನು ತಾತ ನೀನು, ನಾನು ಯಾವ ಪರ್ಸು ಕೂಡ ನಿಂದು ತಗೊಂಡಿಲ್ಲ, ಈ ಥರ ಮಧ್ಯ ದಾರಿಯಲ್ಲಿ ನಮ್ಮನ್ನು ನಿಲ್ಸಂಗೆ ಮಾಡ್ಬಿಟ್ಟಲ್ಲ ಮಳೇಲಿ ಅಂತ ಕೇಳ್ತಾನೆ. ಸೊ ಅದಕ್ಕೆ ಆ ತಾತ ಹೇಳ್ತಾನೆ, ಅಯ್ಯೋ ಹುಚ್ಚಪ್ಪ, ನಾನು ನಿನ್ನ ಪ್ರಾಣಾಪಾಯದಿಂದ ಕಾಪಾಡಿದ್ದೀನಿ. ಸೊ ನೀನು ಆ 3 ಜನ ವ್ಯಕ್ತಿಗಳು ಹತ್ತಿದ ಮಾತ್ರ ನೋಡಿದೆ, ಅವರು ಮನುಷ್ಯರೇ ಅಲ್ಲ, ಅವರ ಕಾಲುಗಳು ಗಾಳಿಯಲ್ಲಿ ತೇಲಾಡ್ತಿದ್ದು ಅಂತ ಹೇಳ್ತಾನೆ. ಸೊ ಈ ಮಾತನ್ನು ಕೇಳಿಸ್ಕೊಂಡಿದ್ದಂತಹ ಹುಡುಗನಿಗೂ ಕೂಡ ಭಯ ಆಗುತ್ತೆ. ಸೊ ಹಿಂಗೆ ಮುಂದೆ ನಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲೊಂದು ಪೊಲೀಸ್ ಚೆಕ್ ಪೋಸ್ಟ್ ಸಿಗುತ್ತೆ. ಸೊ ಇಬ್ಬರು ಕೂಡ ತಾತನೂ ಆ ಹುಡುಗನೂ ಆ ಚೆಕ್ ಪೋಸ್ಟ್ ಹತ್ರ ಹೋಗಿ ಹೇಳ್ಕೊತಾರೆ, ಸರ್ ಈ ಥರ ಬರ್ತಾ ಇದ್ದೋ ದಾರಿಯಲ್ಲಿ ಯಾರೋ 3 ಜನ ಹತ್ತಿದ್ರು, ಬಟ್ ಅವ್ರಿಗೆ ಕಾಲುಗಳಿರಲಿಲ್ಲ, ಗಾಳೀಲಿ ತೇಲಾಡ್ತಿದ್ರು ಅಂತ. ಸೊ ಇದನ್ನು ಕೇಳಿಸ್ಕೊಂಡಂಥ ಪೊಲೀಸು ನಗೋದಕ್ಕೆ ಶುರು ಮಾಡ್ತಾನೆ. ಸೊ ಹೀಗೆ ಅವರು ಅಲ್ಲೇ ಸ್ಟೇ ಆಗ್ತಾರೆ. ಬೆಳಗ್ಗೆ ಆದರೂ ಒಂದು ನ್ಯೂಸ್ ಬರುತ್ತೆ, ಬಸ್ ನಂಬರ್ 375 ಬೀಜಿಂಗಿಂದ ಫ್ರಾಂಕ್ಸ್ಟನ್ ಹಿಲ್ಸ್ಗೆ ಬರಬೇಕಾಗಿದ್ದಂತಹ ಬಸ್ಸು ಕಾಣೆಯಾಗಿದೆ ಅಂತ ನ್ಯೂಸ್ ಬರುತ್ತೆ. ಸೊ ಅಲ್ಲೇ ಇದ್ದ ಇವರಿಬ್ಬರನ್ನು ಮತ್ತೆ ಪೊಲೀಸ್ ವಿಚಾರಿಸ್ತಾರೆ. ಸೊ ಅವರು ತಿರ್ಗಾ ಅದನ್ನೇ ಹೇಳ್ತಾರೆ, ಈ ಥರ ಆಯಿತು ಘಟನೆ ಅಂತ. ಸೊ ಅದಾದಮೇಲೆ ಬಸ್ನ ಹುಡುಕಾಟ ಶುರು ಮಾಡ್ತಾರೆ. ಸೊ 20 ಕಿಲೋಮೀಟ್ರು ಡಿಸ್ಟೆನ್ಸ್ ಹೋಗಬೇಕಾಗಿದ್ದಂತಹ ಬಸ್ಸು 100 ಕಿಲೋಮೀಟರ್ ಹೋಗಿ ಯಾವುದೋ ಒಂದು ಹೊಂಡದಲ್ಲಿ ಅಥವಾ ಜಲಪಾತದಲ್ಲಿ ಆಗಿಬಿತ್ತು. ಸೊ ಅಷ್ಟು ದೂರ ಹೋಗೋದಕ್ಕೆ ಅದ್ರ ಬಳಿ ಡೀಸೆಲ್ ಕೂಡ ಇರಲಿಲ್ಲ. ಸೊ ಹೀಗೆ ಆ ಡೀಸೆಲ್ ಟ್ಯಾಂಕ್ನ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ, ಆ ಡೀಸೆಲ್ ಟ್ಯಾಂಕ್ ತುಂಬ ಫುಲ್ ಬ್ಲಡ್ ಇತ್ತು. ಸೊ ಈ ಥರ ಒಂದು ಮಿಸ್ಟ್ರಿ ಇದುವರೆಗೂ ಕೂಡ ಬಗೆಹರಿಸೋಕ್ಕಾಗಿಲ್ಲ. ಸೊ ಈ ಥರನೇ ವಿಷಯನ ಕಲೆಕ್ಟ್ ಮಾಡ್ಕೊಂಬರ್ತೀನಿ. ಥ್ಯಾಂಕ್ ಯು.